ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿವಕೃಪಾ ಕ್ರಿಯೇಷನ್ಸ್. ಇವತ್ತು ನಾನು ಸಿಂಗಲ್ ಡಾಟ್ ಇಟ್ಟು ಬೋಟ್ ನೆಕ್ ಬ್ಲೌಸ್ನ ಹೇಗೆ ಕಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾವು ಬೈಂಡಿಂಗ್ ಕಟಿಂಗ್ ಮಾಡಲ್ಲ, ಅಟ್ಯಾಚ್ ಮಾಡಲ್ಲ, ಪ್ರಿನ್ಸಸ್ ಕಟ್ಟುವಲ್ಲ. ಹಾಗೆ ನಾರ್ಮಲಾಗಿ ಸಿಂಗಲ್ ಡಾಟ್ ಇಟ್ಟು ಹೇಗೆ ಲೆಹಂಗಾ ಬ್ಲೌಸು ಬೋಟ್ ನೆಕ್ ಹೇಗೆ ಕಟ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಟಚ್ ಮಾಡಿ. ಇದರಿಂದ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಈ ಥರ 2 ಮಡಿಕೆಯಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಅರ್ಧ ಇಂಚಿಗೆ ಒಂದು ಮಾರ್ಜಿನ್ ಹಾಕಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಇದು ಎಕ್ಸ್ಟ್ರಾ ಪೀಸ್, ಅದು ಕಟ್ ಮಾಡಿ ತೆಗಿಬೇಕು. ಮತ್ತು ಬ್ಲೌಸ್ದು ಫುಲ್ ಲೆಂತ್ ಎಷ್ಟಿದೆ ನೋಡಿಕೊಂಡು ಪ್ಲಸ್ 1 ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಹಾಕೋತಾ ಇದ್ದೀನಿ. ಫುಲ್ ಲೆಂತು 15 ಇಂಚಿದೆ, ಪ್ಲಸ್ 1 ಇಂಚ್ ತೊಗೊಂಡಿದ್ದೀನಿ. ಎರಡೂ ಕಡೆ 15 ಇಂಚ್ ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ನಿಮಗೆ ಲೆಂತ್ ಎಷ್ಟು ಬೇಕಷ್ಟು ತೊಗೊಳ್ಳಿ. ನಾನಿವಾಗ ಮಾಡ್ತಾ ಇರೋದು 32 ಸೈಜ್ ಬ್ಲೌಸ್ದು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಇವಾಗ ಶೋಲ್ಡರು 15 ಇದೆ, ನಾನು 7 ಇಂಚು ತೊಗೋತಾ ಇದ್ದೀನಿ. ಅಂದರೆ 14 ಇದೆ, 7 ಇಂಚು ತೊಗೋತಾ ಇದ್ದೀನಿ. ಮತ್ತು ಡೀಪ್ ವಿಡ್ತು ಬೋಟ್ ನೆಕ್ಗೆ 4 ಇಂಚಿಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ. ಮತ್ತು ಹಾರ್ಮೋಲ್ ರೌಂಡು 32 ಸೈಜ್ಗೆ, ಇದು ಬೋಟ್ ನೆಕ್ ಆಗಿರೋದ್ರಿಂದ ನಾನು 6.5 ಇಂಚು ಹಾರ್ಮೋಲ್ ರೌಂಡ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇವಾಗ ಬ್ಲೌಸ್ದು ಅಗಲ ಅಂದರೆ ಚೆಸ್ಟ್ ರೌಂಡ್ನ 4ನೇ ಒಂದು ಭಾಗ ತೊಗೊಂಡು ಪ್ಲಸ್ 2 ಇಂಚು ಹೆಚ್ಚಿಗೆ ಒಳಗಡೆ ಬಟ್ಟೆಗೋಸ್ಕರ 2 ಇಂಚ್ ಹೆಚ್ಚಿಗೆ ತೊಗೊಂಡಿದ್ದೀನಿ. ಅದು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಮತ್ತು ಹಾರ್ಮೋಲ್ಗೆ ಮಾರ್ಕ್ ಮಾಡಿದ್ವಲ್ಲ, ಅದೊಂದು ಲೈನ್ ಹಾಕ್ಕೊಳ್ಳೋಣ. ಇವಾಗ ನಾವು ಹಾರ್ಮೋಲ್ ರೌಂಡು ಮಾರ್ಕ್ ಮಾಡೋದಕ್ಕಿಂತ ಮುಂಚೆ ನಾವು 6.5 ಇಂಚಿಗೆ ಶೋಲ್ಡರ್ ತೊಗೊಂಡಿದ್ವಿ ಅಲ್ವಾ, ಅದನ್ನು ಅರ್ಧ ಇಂಚು ಒಳಗಡೆಗೆ ತೊಗೊಂಡು ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇವಾಗ ಅರ್ಧ ಇಂಚು ಒಳಗಡೆಗೆ ತೊಗೊಂಡಿದ್ದೀವಲ್ಲ, ಅದನ್ನು ಸೇರಿಸ್ಕೊಂಡು ನಾವು ಹಾರ್ಮೋಲ್ ರೌಂಡ್ಗೆ ಶೇಪ್ ಹಾಕಬೇಕಾಗುತ್ತೆ. ಇದರಿಂದ ನಮಗೆ ರಿಂಕಲ್ಸ್ ಬರೋದಿಲ್ಲ. ಫ್ರಂಟು ಬ್ಯಾಕು 2 ಸೈಡು ಅಷ್ಟೇ, ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಫಿನಿಶಿಂಗು ನೀಟಾಗಿ ಬರುತ್ತೆ ಬ್ಲೌಸು. ಮತ್ತು ನಾವಿಲ್ಲಿ ಯಾವುದೇ ಡಾಟ್ಸ್ ಹಿಡಿಯೋದಿಲ್ಲ. ಶೋಲ್ಡರ್ ಕಂಕಳ ಹತ್ರ, ಹಾರ್ಮೋಲ್ ಹತ್ರ ನಾವು ಯಾವುದೇ ಡಾಟ್ಸ್ ಹಿಡಿಯೋದಿಲ್ಲ. ಸೊ ಅರ್ಧ ಇಂಚು ಒಳಗಡೆಗೆ ತಗೋತಾ ಇದ್ದೀನಿ. ಅದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ಬ್ಯಾಕ್ ಡೀಪು ಈ ಥರ ನಾನು ಪ್ಯಾಟ್ರನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೋಟ್ ನೆಕ್ಗೆ. ಅದು ಅಗಲ 4.25 ಇಂಚು, ಉದ್ದ 3.25 ಇಂಚ್ ಮಾಡಿದ್ದೀನಿ. ಇಲ್ಲಿ ಅಗಲ ನಾನು 4 ಇಂಚ್ ತೊಗೊಂಡಿರೋದ್ರಿಂದ 1/4 ಇಂಚು ಲೆಸ್ ಮಾಡಿಕೊಂಡು ಇಟ್ಟು ಮಾರ್ಕ್ ಮಾಡ್ತಾಯಿದ್ದೀನಿ. ಈ ಥರ ನೀವು ಕಟ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಫ್ರೆಂಡ್ಸ್. ಮತ್ತು ಅಲ್ಲಿ 3 ಇಂಚಿಗೆ ಮಾರ್ಕ್ ಮಾಡಾದಮೇಲೆ ಅಲ್ಲಿಂದ ಕೆಳಗಡೆಗೆ 1 ಇಂಚ್ ಬಿಟ್ಟು 1 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಈಗ ಫುಲ್ ಡೀಪ್ ನಮಗೆ 10 ಇಂಚಿದೆ, ಪ್ಲಸ್ ಅರ್ಧ ಇಂಚ್ ಹೆಚ್ಚಿಗೆ ತೊಗೋತಾ ಇದ್ದೀನಿ, 10.5. ಇವಾಗ ಆಗಲೇ 1 ಇಂಚ್ ಬಿಟ್ಟು ಮಾರ್ಕ್ ಮಾಡಿದ್ವಲ್ಲ, ಆ ಮಾರ್ಕು ಮತ್ತು 10.5 ಇಂಚ್ ಮಾರ್ಕ್ ಮಾಡಿದ್ವಲ್ಲ, ಅದೆರಡರ ಮಧ್ಯೆ ಸೆಂಟರ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ ಟೇಪ್ನ 2 ಕಡೆ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಿ, ಅದು ಸೆಂಟರ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಮಾರ್ಕ್ ಹಾಕ್ಕೊಳ್ಳಿ. ಇದು ಸೆಂಟರ್ ತೊಗೊಂಡು ಇಲ್ಲಿಂದ ನಾವು 3.5 ಇಂಚ್ಗೆ ಅಗಲ, 3.5 ಇಂಚ್, ಈ ಸೈಜ್ಗೆ 3.5 ಇಂಚ್ ಸಾಕು. ಇನ್ನೂ ಸ್ವಲ್ಪ ದಪ್ಪ ಇರೋರ್ಗಾದರೆ 4 ಇಂಚಿಗೆ ಮಾರ್ಕ್ ಹಾಕ್ಕೊಂಡು
ಮೇಲಿಂದ ನಾವು ಬ್ಯಾಕ್ ಡೀಪು ಯಾವ ಶೇಪಲ್ಲಿ ಬೇಕೋ ಆ ಶೇಪು ಮಾರ್ಕ್ ಹಾಕೋಬೇಕಾಗುತ್ತೆ. ಇದು ರೌಂಡ್ ನೆಕ್ ಇದೆ, ಬ್ಯಾಕು ರೌಂಡ್ ಮಾರ್ಕ್ ಹಾಕೊತಾ ಇದ್ದೀನಿ. ಈ ಥರ ಕಟ್ಟಿಂಗ್ ತುಂಬ ಈಸಿಯಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ಇಲ್ಲಿ ಬ್ಯಾಕು ನಾನು ಡಾಟ್ ಪಾಯಿಂಟ್ಗೆ 4 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ, ಅದ್ರದ್ದು ವೀಡಿಯೋ ಮಿಸ್ ಆಗಿದೆ. ಅಂದರೆ ಶೋಲ್ಡರ್ ಸೆಂಟರ್ಗೆ ಕೆಳಗಡೆಯಿಂದ 4 ಇಂಚಿಗೆ ಮಾರ್ಕ್ ಪಾಯಿಂಟು ಅಲ್ಲಿ ಮಾರ್ಕ್ ಮಾಡಿದ್ದೀನಿ ಫ್ರೆಂಡ್ಸ್, ಡಾಟ್ ಪಾಯಿಂಟು. ಇವಾಗ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಇಲ್ಲೊಂದು ನ್ಯಾಚ್ ಹಾಕಿದ್ದೀನಿ, ಅಲ್ಲಿಗೆ ಫಿನಿಶಿಂಗ್ ಬರಬೇಕು ಬ್ಲೌಸ್ದು. ಇವಾಗ ಎಕ್ಸ್ಟ್ರಾ ಇದ್ದಿದ್ದ ಪೀಸ್ನ ಕಟ್ ಮಾಡಿ ತೆಗೆದ್ಬಿಡೋಣ. ಬ್ಯಾಕ್ ಡೀಪ್ ಕಟ್ ಮಾಡ್ಕೊಳ್ಳಿ. ಈ ಡೀಪ್ಗೆ ನಾವು ಕ್ಯಾನ್ವಾಸ್ ಅಟ್ಯಾಚ್ ಮಾಡಿಕೊಂಡು ಕ್ಯಾನ್ವಾಸ್ ಐರನ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಇದ್ರ ಸ್ಟಿಚಿಂಗ್ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್, ನೋಡಿ. ಇವಾಗ ಬ್ಯಾಕ್ ಕಟ್ಟಿಂಗು ಫಿನಿಶ್ ಆಗಿದೆ ನೋಡಿ, ಈ ಥರ ಇದೆ. ಇಲ್ಲಿ ಬ್ಯಾಕ್ ಹುಕ್ ಬರುತ್ತೆ, ಇಲ್ಲಿ ಕಟ್ ಮಾಡಿಕೊಂಡು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡಬೇಕು. ಇವಾಗ ನಾವು ಫ್ರಂಟ್ ಕಟ್ಟಿಂಗ್ ಮಾಡೋಣ. ಸೇಮ್ ಬ್ಯಾಕ್ ಹೇಗೆ ಫೋಲ್ಡ್ ಮಾಡ್ಕೊಂಡಿದ್ವಿ ಅದೇ ಥರ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡು ಬ್ಯಾಕ್ ಪೀಸ್ ಕಟ್ ಮಾಡಿದ್ವಲ್ಲ ಅದೇ ಪೀಸ್ನ ಏನು ಸೇಮ್ ಟು ಸೇಮ್ ಅದು ಯಾವ ಥರ ಇದೆ ಅದೇ ಥರ ಇಟ್ಕೊಂಡು ಗುಂಡ್ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಈ ಬ್ಲೌಸ್ಗೆ ನಾವು ಸಿಂಗಲ್ ಡಾಟ್ ಬ್ಲೌಸ್ ಆಗಿರೋದ್ರಿಂದ ಇದಕ್ಕೆ ನಾವು ಫ್ರಂಟು ಉದ್ದ ಜಾಸ್ತಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಫ್ರಂಟು ಬ್ಯಾಕು ಎರಡೂ ಸೈಡು ಒಂದೇ ಲೆಂತ್ ತೊಗೊಂಡ್ರು ಓಕೆ ಫ್ರೆಂಡ್ಸ್. ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳಿ. ಈ ಹಾರ್ಮೋಲ್ ರೌಂಡ್ ಮಾತ್ರ ಫ್ರಂಟ್ ಸೈಡು ಅರ್ಧ ಇಂಚು ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಿ ತೆಗಿಬೇಕಾಗುತ್ತೆ ನಾವು ಆ ಶೇಪ್ನ. ಮತ್ತು ಫ್ರಂಟು ಡೀಪು ಅಷ್ಟೇ, ಇಲ್ಲಿ ಆ್ಯಸ್ ಇಟ್ ಈಸ್ ಏನಿದೆ ಅಷ್ಟೇ ಕಟ್ ಮಾಡ್ಕೊಳ್ಳಿ. ನಿಮ್ಗೊಂದು ವೇಳೆ ಫ್ರಂಟು ಇನ್ನೂ 1 ಇಂಚು ಅಥವಾ 1-2 ಇಂಚು ಡೀಪ್ ಜಾಸ್ತಿ ಬೇಕು ಅಂದರೆ ಕಟ್ ಮಾಡಿ ತೆಗೆದಾಕ್ಬೋದಾಗುತ್ತೆ. ಇವಾಗ ಗುಂಡ್ಪಿನ್ ರಿಮೂವ್ ಮಾಡಿದ್ದೀನಿ. ಫ್ರೆಂಡ್ಸ್ ಇವಾಗ ಫ್ರಂಟು ನಾನು ಇನ್ನೂ 1 ಇಂಚು ಡೀಪ್ ಜಾಸ್ತಿ ತೆಗಿತಾ ಇದ್ದೀನಿ. ಇವರು ಸ್ವಲ್ಪ ಫ್ರಂಟ್ ಡೀಪ್ ಜಾಸ್ತಿ ಬೇಕು, ಒಂದು 4-4.25 ಬೇಕಂತ ಹೇಳಿದ್ದಾರೆ. ಸೊ 1 ಇಂಚು ಹೆಚ್ಚಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಬೋಟ್ ನೆಕ್ಗೆ 3-3.5 ಸಾಕು ಫ್ರೆಂಡ್ಸ್. ಮತ್ತು ಹಾರ್ಮೋಲ್ ರೌಂಡ್ ಇವಾಗ 1/4 ಇಂಚು ಶೇಪ್ ಕಟ್ ಮಾಡ್ತಾಯಿದ್ದೀನಿ, 1/4 ಇಂಚು ಸಾಕು. ಇವಾಗ ಕಟ್ಟಿಂಗ್ ಆಗಿದೆ. ಮತ್ತು ಫ್ರಂಟಲ್ಲಿ ನಾವು ಶೋಲ್ಡರ್ ಸೆಂಟರ್ ಇದೆಯಲ್ಲ ಆ ಸೆಂಟರ್ಗೆ ಅದರದ್ದು ಮಧ್ಯೆ ಕೆಳಗಡೆಯಿಂದ ನಾನು 8.25 ಇಂಚ್ಗೆ ಡಾಟ್ ಪಾಯಿಂಟ್ಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಇದು ಎಲ್ಲೂ ನಾವು ಪ್ರಿನ್ಸಸ್ ಕಟ್ಟಲ್ಲ, ಮತ್ತು ಹಾರ್ಮೋಲ್ ಸೈಡ್ ಆಗಲಿ ಅಥವಾ ಉಕ್ಸ್ಪಟ್ಟಿ ಸೈಡ್ ಆಗಲಿ ನಾವೆಲ್ಲೂ ಡಾಟ್ಸ್ ಹಿಡಿಯೋದಿಲ್ಲ. ಇದೊಂದೇ ಡಾಟ್ಸ್. ಇದಕ್ಕೆ 8.25 ಇಂಚ್ಗೆ ಮಾರ್ಕ್ ಮಾಡಿ ಆ ಕಡೆ ಈ ಕಡೆ ಅಗಲ 2 ಇಂಚು ತೊಗೊಂಡಿದ್ದೀನಿ ನಾನು. ಅಗಲ 2 ಇಂಚು, ಉದ್ದ 8.25 ತೊಗೊಂಡು ಮಾರ್ಕ್ ಮಾಡ್ತಾಯಿದ್ದೀನಿ. ಕೆಳಗಡೆ ಅರ್ಧ ಇಂಚು ಫೋಲ್ಡಿಂಗ್ ಹೋದರೆ ನಿಮಗೆ 8 ಇಂಚು ಡಾಟ್ಸು ಫಿನಿಶಿಂಗ್ ಬರುತ್ತೆ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿ ಈ ಥರ ಕಟ್ಟಿಂಗ್ನ ತುಂಬ ಈಸಿಯಾಗಿ ಮಾಡ್ಕೋಬೋದಾಗುತ್ತೆ. ಮತ್ತು ಬ್ಲೌಸ್ದು ಸ್ಲೀವ್ಸ್ ಕಟ್ಟಿಂಗ್ ವಿಡಿಯೋ ಹಾಗೆ ನಾರ್ಮಲ್ ಬ್ಲೌಸು ಮತ್ತು ಬೋಟ್ ನೆಕ್ ಬ್ಲೌಸು ಸ್ಟಿಚಿಂಗ್ ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರದ್ದು ಲಿಂಕ್ ಬೇಕಾದರೆ ಕೊಟ್ಟಿರ್ತೀನಿ ಫ್ರೆಂಡ್ಸ್, ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.